ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಏನಂತ ಹೇಳಿದ್ರೆ, ನಾನು ಇವತ್ತು ಅಮ್ಮನ ಮನೆಗೆ ಹೋಗಿದ್ದೆ. ನಾನು ಹೋದಾಗ ಅಥರ್ವ, ಬಂಟು ಹಾಗೆ ಅವರ ಅಪ್ಪಾಜಿ 3 ಜನ, ಅಂದರೆ ಅವರ ಅಪ್ಪಾಜಿ ಅವ್ರನ್ನ ಆಟ ಆಡಿಸ್ತಾಯಿದ್ರು. ಬಂಟು ಅಂತೂ ಇವಾಗ ತುಂಬ ಕ್ಲೆವರ್ ಆಗಿಬಿಟ್ಟಿದ್ದಾನೆ ನೋಡಿ. ಕೊಡ್ತಾನೆ ಇಲ್ಲ. ಅಥರ್ವ ಕೇಳ್ತಾ ಇದ್ದೇನೆ ಕೊಡು ಅಂತ, ಕಂಪ್ಲೇಂಟ್ ಹೇಳ್ತಾ ಇರೋದು, ಇಸ್ಕೊಳ್ತಾ ಇದ್ದೇನೆ ಅಂತ ಅಂದ್ಬಿಟ್ಟು ಅವ್ನು ತಿರುಗ್ಬಿಟ್ಟು. ನಾನು ಹೋಗಿದ ತಕ್ಷಣ ನೋಡಿ, ಈ ಜಾತ್ರೆಯಲ್ಲಿ ತಗೊಬಂದಿರೋ ಕಾರೆಲ್ಲನೂ ಇಟ್ಕೊಂಡು ಹೆಂಗೆ ಆಟಾಡ್ತವ್ರು ನೋಡಿ. ಹಾಗೆ ನೋಡಿ, ನವೀನ್ ಅವರು ಮತ್ತು ರಮ್ಯಾ ಅವರು ಮೊನ್ನೆ ಅವ್ರದ್ದು ಊರಲ್ಲಿ ಜಾತ್ರೆ ಇತ್ತಲ್ಲ, ಸೊ ಕಡಲೆಪುರಿ ಅದೆಲ್ಲ ತೊಗೊಂಡು ಬಂದಿದ್ದರು. ತಿಂದ್ಬಿಟ್ಟು ನಾನು ಅಮ್ಮ ಹಾಗೆ ಸ್ವಲ್ಪ ಹೊತ್ತು ಹೊರಗಡೆ ಕೂತ್ಕೊಳ್ಳೋಣ ಅಂತ ಅಂದ್ಬಿಟ್ಟು, ಈವ್ನಿಂಗ್ ಆಯ್ತಲ್ಲ, ಸೊ ಕೂತ್ಕೊಂಡ್ವಿ. ಟೀ ಎಲ್ಲ ಕುಡಿದ್ಬಿಟ್ಟು ಇವಾಗ ಸ್ವಲ್ಪ ಹೊತ್ತು ಇನ್ನೂ ಸನ್ಸೆಟ್ ಆಗ್ತಾಯಿತ್ತು. ಅಲ್ಲಿವರೆಗೂ ಆರಾಮ್ಸೆ ಸ್ವಲ್ಪ ಗಾಳಿ ಬೀಸ್ತಾ ಇದೆ, ಕೂತ್ಕೊಳ್ಳೋಣ, ಇಲ್ಲಿ ಟೈಮ್ ಪಾಸ್ ಮಾಡೋಣ ಬಮ್ಮ ಅಂತ ಅಂದ್ಬಿಟ್ಟು ಕೂತಿದ್ವಿ. ಬಂಟುನ ಹಿಡಿಯೋದೇ ಒಂದು ಚಾಲೆಂಜ್. ಹಂಗಾಗಿ ನಮ್ಮಮ್ಮ ಬಂಟುನ ಆಟ ಆಡಿಸ್ಕೊಂಡು ಕೂತಿದ್ದೆ. ನಮ್ಮ ಬಂಟು ಅಂತೂ ಎಲ್ಲರೂ ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಮಧ್ಯಾಹ್ನ ಬಿಟ್ಟಿಲ್ಲ ಅವನು. ಫುಲ್ಲು ಎಷ್ಟು ಚೇಸ್ಟ್ ಅಂದರೆ, ಅವನು ಇವಾಗ ನಿದ್ದೆ ಮಾಡೋದೇ ಬಿಟ್ಬಿಟ್ಟಿದ್ದಾನಲ್ವಾ. ಎಷ್ಟು ಇದು ಮಾಡಿದ್ರು ನಿದ್ರೆ ಮಾಡಲ್ಲ. ಅವ್ನು ನೋಡ್ಕೊಳ್ತಾ ಎಲ್ಲಿ ನಿದ್ದೆ ಮಾಡೋದು. ಅವನು ಓಡಾಡ್ತಾ ಇದ್ರೆ ಇನ್ಯಾರೂ ನಿದ್ದೆನೇ ಮಾಡೋಂಗಿಲ್ಲ ಅವ್ನ ಸೌಂಡಿಗೆ. ಸೊ ಹೊರ್ಗಡೆ ಬಂದು ಕುತ್ಕೊಂಡ್ವಿ. ಆಲ್ರೆಡಿ ಆಲ್ಮೋಸ್ಟ್ ಟೈಮ್ ಆಯಿತು ಈವ್ನಿಂಗು. ಸೊ ಈಗ ತಾನೇ ಜಸ್ಟ್ ಟೀ ಕುಡಿದ್ಬಿಟ್ಟು ಹಾಗೆ ಹೊರಗಡೆ ಬಂದು ಕೂತಿದ್ವಿ. ಇವನಂತೂ ಹೊಳಕ್ಕೆ ಹೋಗೋದು, ಹೊರಗೆ ಬರೋದು, ಹಿಂಗೆ ಆಟ ಆಡ್ತಿದ್ದಾನೆ ಅಲ್ವಾ? ಹೌದಾ? ತುಂಬ ದೊಡ್ಡವನಾಗ್ಬಿಟ್ಟಿದ್ದಾನೆ. ಮಾತೆಲ್ಲ ಎಷ್ಟೊಂದು ಬಂದ್ಬಿಟ್ಟಿದೆ. ಬಂಟು ಸೂರ್ಯ ಮುಳುಗೋ ಹೊತ್ತು. ಇವಾಗ ಒಂದು 5:30, 5:45 ಆಗಿರ್ಬೋದು ಸಮಯ. ಹೇಳಿ ಬ್ರೋ. ನೋಡಿ ನಮ್ ಬ್ರೋದು ಸ್ಟೈಲು. ಹೇಳಿ ಬ್ರೋ. ಊರು ಎಲ್ಲ ನೋಡಿ. ಏನ್ ಹೇಳದ್ ನೀವ್ ಹೇಳ್ಬೇಕು ಇವಾಗ. ಸಕಲವೂ ನಿಮ್ದೆ, ಸರ್ವವೂ ನಿಮ್ದೆ ಹಂಗನ್ಬಿಟ್ರೆ ಹೆಂಗೆ? ದೊಡ್ಡವರು ಡ್ಯೂಟಿಗೆ ಹೋಗಿದ್ದಾರೆ, ಸಣ್ಣವರು ಹೊರಗಡೆ ಹೋಗಿದ್ದಾರೆ, ಮನೆಗೆ ಬಂದಿದ್ದಾರೆ. ಏನ್ ಮಾಡೋದು? ಅಲ್ಲ ಎಷ್ಟು ಜೋರ್ ಮಾತಾಡ್ತಾನ ನೋಡಿ ಇವಾಗ ಅವನು. ಎಲ್ಲ ಗೊತ್ತಾಗ್ತಿದೆ. ಎಲ್ಲಾದ್ರೂ ಹೊರಗಡೆ ಹೋಗ್ತೀನಂದ್ರು ಗೊತ್ತಾಗ್ಬಿಡುತ್ತೆ. ಅವ್ರ ಅಪ್ಪ ಮಧ್ಯಾಹ್ನ ಹೋಗ್ತೀನಿ ಅಂದ ತಕ್ಷಣ ಅಲರ್ಟ್ ಆಗ್ಬಿಟ್ಟ. ಗೈತದೆ ಅಂತ ಇವಳಿಗೆ ಗಿಫ್ಟ್ ಮಾಡ್ಬಿಡ್ತೀನಿ ರಕ್ಷಿತಾ ನಾನು. ಸನ್ಪೆ ನವೀನಣ್ಣ ಮಾತಾಡಿ. ನವೀನಣ್ಣ ಅದೇ ನಮ್ಮ ಅಕ್ಕಿ ಅವ್ರದ್ದು ಚಾನಲ್. ಯಾರು ಅತಿ ಹೆಚ್ಚು ಪ್ರೀತಿಸ್ತೀರೋ ಅವರೆಲ್ಲ ಇವ್ರಿಗೂ ಒಂದೊಂದು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ನವೀನಣ್ಣ. ಜಾಸ್ತಿ ನವೀನಣ್ಣನ್ಗೆ ಫಾಲೋವರ್ಸ್ ಅಂತ ನೋಡ್ತಾ ಇರ್ತೀನಲ್ಲ ನಿಮ್ದು ರಮ್ಯಾ ಇದ್ರಲ್ಲಿ ಚಾನಲ್ ಅಲ್ಲಿ ಕಮೆಂಟ್ಸ್ ನ. ಯಾರಿಗೆ ಅತಿ ಹೆಚ್ಚು ಫಾಲೋವರ್ಸ್ ಇರೋದಂದ್ರೆ ಇತ್ತೀಚೆಗೆ ರಮ್ಯನ್ಕಿಂತ ನಿಮ್ಗೆ ಇರೋದ್ರಿಂದ. ಏನ್ ಬಂಟಿಗ ಡ್ಯಾನ್ಸ್ ಮಾಡ್ತಾವ್, ಮುಂದಕ್ಕೆ ಬಂದು ಎಂಟರ್ಟೈನ್ ಮಾಡ್ತಾವ್, ಕೆಲಸ ಮಾಡೋರ್ ಮುಂದೆ ನೀರು ಹಚ್ಚಬೇಕೀಗ. ಬಂಟು ಬಂದನು ಬಿಡಿ. ಯಾವ್ದು ನಿಮ್ ಸಾಬೂನು? ಅಲ್ಲ, ಒಂದು ಜಾನ್ಸನ್ ಬೇಬಿ ಒಂದು. ನಂದು ಜಾನ್ಸನ್ ಬೇಬಿ. ಏನಾಗಲ್ಲ, ಚೆನ್ನಾಗಿರುತ್ತೆ. ಸ್ವಲ್ಪ ಏನ್ ಗೊತ್ತಾ, ಚಕ್ಕೆ ಲವಂಗ ಕೂಡ ಹಾಕೋಣ. ಒಡೆಗೆ ಚಕ್ಕೆ ಲವಂಗ, ಜೀರಿಗೆ. ಜನಕ್ಕೆ ಹೋಟೆಲ್ ನಂಗೆ ರೆಸಿಪಿನೂ ಗೊತ್ತಾಗ್ತಾ ಇದೆ. ಆಕ್ಚುಲಿ ಏನ್ ಗೊತ್ತಾ, ಜೀರಿಗೆ ಹಾಕೋದು ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಮೆಣಸಿನ್ಕಾಯಿ ಒಣಮೆಣಸಿನ್ಕಾಯಿ ಇದ್ದಿದ್ರೆ ಇನ್ನ ಚೆನ್ನಾಗಿ ಬಿಸ್ಕಟ್ ಮಾಡಿ. ಅರ್ಶಿನ ಇಲ್ಲಿಗೆ ಹಾಕೊಳ್ಳೋಣ. ಜಾಸ್ತಿ ಈ ವಡೆ ಅಭ್ಯಾಸ ಆಗ್ಬಿಟ್ಟೈತೆ ಚಿಕ್ಕದ್ರಿಂದ. ಚಿಕ್ಕದ್ರಿಂದ ಅದೇ ನೀವು ಬಂದಾಗ ಒಂದ್ ಸ್ವಲ್ಪನೇ ಮಾಡಿ.
ಬರ್ತೀರಾ? ಹುಷಾರಾಗಿ ಹೋಗಿದ್ದು ಹುಷಾರಾಗಿ ಬನ್ನಿ. ತರ್ಲೆ ಹಾಗೆ ಫ್ರೆಂಡ್ಸ್, ವಡೆ ಹಿಟ್ಟೆಲ್ಲ ರೆಡಿ ಆಗಿತ್ತು. ಇವಾಗ ಜಸ್ಟ್ ವಡೆನ ಬೇಯಿಸ್ಕೊಳ್ಳೋದಷ್ಟೇ. ಅಷ್ಟರಲ್ಲಿ ರೈಸು ಸಾಂಬಾರು ಆಗಿಬಿಡ್ಲಿ ಅಂತ ಅಂದ್ಬಿಟ್ಟು ನಾವು ರೈಸ್ ಸಾಂಬಾರು ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದಾರೆ. ಸೊ ರೈಸು ಸಾಂಬಾರು ಆದಮೇಲೆ ಊಟ ಮಾಡೋ ಟೈಮ್ಗೆ ವಡೆ ಮಾಡ್ಕೊಂಡ್ರಾಯ್ತು ಅಂತ. ಸೊ ಹಾಗೆ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ವಡೆ ಹಿಟ್ಟು ಎಷ್ಟು ನೀಟಾಗಿ ರೆಡಿಯಾಗಿದೆ ಅಂತ. ಇವಾಗ ಎಣ್ಣೆ ಬಿಟ್ಟು ಬೇಯಿಸೋದಷ್ಟೇ. ನಾವು ಹೇಳ್ದಂಗೆ ಯೂಶ್ವಲಿ ಏನಂದರೆ ಹಲಸಂದೆ ಕಾಳಿಂದು ವಡೆ ಸ್ವಲ್ಪ ಜಾಸ್ತಿ ಮಾಡೋದು ನಮ್ಮ ಮನೆಯಲ್ಲಿ. ಈ ಟೇಸ್ಟ್ ಅಂದರೆ ಯೂಶ್ವಲಿ ಕಾಳಿಲ್ಲ ಅಂತ ಅಂದರೆ ಮಾಮೂಲಿ ಇದರಲ್ಲೇ ಮಾಡ್ತೀವಿ, ಏನಪ್ಪ ಕಡಲೆಬೇಳೆನಲ್ಲಿ. ಬಟ್ ಇದು ತುಂಬ ಚೆನ್ನಾಗಿರುತ್ತೆ. ಸಾರಿಗಾಗಿ ನಾನು ಅಂಜಲಾರೆ. ಏನು ರಮ್ಯಾ ಗಡಿಯಾರ ನೋಡು, 9 ಗಂಟೆ 3 ಗಂಟೆ 7 3 ಗಂಟೆ. ಗಂಡ ಅರ್ಥ ಮಾಡ್ಕೊಂಡು ನಿಮ್ಗೆಲ್ಲ ಅನ್ಸ್ತಾ ಇದೆ ಆದ್ರೆ ನನ್ನ ಕಷ್ಟನ ಅವ್ನ ಹತ್ರದಿಂದ ನೋಡೋನಲ್ಲ, ಅದಕ್ಕೆ ಅವ್ನಿಗೆ ಗೊತ್ತಾಯ್ತೈತಿ ನನ್ನ ಕಷ್ಟ ಏನು ಅಂತ. ನಾನು ಕಷ್ಟದ ಬಗ್ಗೆ ಮಾತಾಡ್ತಾ ಇಲ್ಲ ಇಲ್ಲಿ, ಇಷ್ಟದ ಬಗ್ಗೆ ಮಾತಾಡ್ತಾ ಇರೋದು. ನೀನು ಮಾಡ್ತಾ ಇದ್ಯಾ? ಕಳ್ಕೊಳ್ಳುತ್ತರ ಕುತ್ಕೊಳ್ಳೋ. ಸಾಂಬಾರ್ಗೆ ನಮ್ಗೆ ಖಾರ ಹಾಕೊಂಡು ತುಪ್ಪ ತಿನ್ನಕ್ ಸಖತ್ ಇಷ್ಟ ಆಗುತ್ತೆ. ನನ್ನ ತಂಗಿ ಅವಳೆಲ್ಲ ತಿನ್ನಕ್ಕೆ ಅಂತೆ ಖಾರ ತುಪ್ಪ ಸಾಂಬಾರ್ ಹಾಕೊಂಡು ಅನ್ನ ತಿನ್ನಕ್ ನಮ್ಗೆ ಸಖತ್ ಇಷ್ಟ ಆಗ್ತಾರು. ನನ್ನ ತಂಗಿ ರಕ್ಷಿತಾ ಒಡೆಗ್ ಪ್ಲೇಟ್ ತಗೋಬಾ, ಅಲ್ಲೇ ಸೈಡ್ಗೆ ಹಾಕಳಿ ಅಂತ ನಾವೇ ಇದ್ ಮಾಡೋದು. ಅಲ್ತ ಒಂದ್ ಪ್ಲೇಟ್ ಈ ತರ ಖಾರದ ಅದನ್ನ ಇಟ್ಕೊಂಡು ಹಾಕಳಿ, ಇಲ್ಲಾಂದ್ರೆ ಈ ತಟ್ಟೆ ಹಾಕೊಬಿಡಿ. ನೀನು ಅಡ್ಜಸ್ಟ್ ಮಾಡ್ಕತಿಯ. ಮನೆ ಅಳಿಯ ಮಕ್ಳಿಗೆ ಸ್ವಲ್ಪ ನೀಟಾಗಿ ಫಾರ್ಮಾಲಿಟೀಸ್ ಅಲ್ಲಿ ಬಡಿಸ್ಬೇಕು ಅಂತ ಇವಳು ಅಲ್ಲೇ ಸೈಡ್ಗೆ ಹಾಕಳಿ ಎತ್ತೋಳೆ ನನ್ ಗಂಡನ್ಗೆ. ನೋಡಿ ಫ್ರೆಂಡ್ಸ್, ಹಿಂಗೆ ನಿಮ್ಗೇನು ನಿಮ್ಮನ್ನ ಅಡಿಯ ಅಂತ ಯಾರು ಅನ್ಕೊಂಡಿಲ್ಲ ಕತ್ ಮಾಡಿ. ಮಗ ಅನ್ಕೊಂಡಿದೀವಿ. ಅದು 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 ಮನೆ ಮಗ ಅನ್ಕೊಂಡಿದ್ದೀರಲ್ಲ, ಆಸ್ತಿ ಕೊಡಿ ಆಸ್ತಿ ಕೊಡಿ ಅಂತ ನೋಡಿ ಫ್ರೆಂಡ್ಸ್. ನಮ್ಮಮ್ಮ ಮಾತಾಡ್ಲಿಲ್ಲ, ಒಳಗಡೆ ಹೊಟ್ಟೋದ್ರು ನೀನ್ ಅಳಿಯನಾಗೆ ಇರು, ಮಗಾಗೆಲ್ಲ ಏನ್ ಬೇಡ ಅಂತ ಅಲ್ವ. ಇಲ್ಲ ಇಲ್ಲ, ನಾವು ಮನೆ ಮಗನ್ ರೀತಿ ನೋಡ್ಕೊತಾ ಇರೋದು. ಅದ್ ಚೇಂಜ್ ಆಗದ. ಅದಕ್ಕೆ ಮತ್ತೆ ನಿಮ್ ಮನೆಯವ್ರು ಏನಂತ ಅಂದ್ರು ಸೌಮ್ಯ, ಈಗ ಅದ್ ಹೇಳ್ತೀನಿ ಆ ಸ್ಟೋರಿನ. ಬಾಬಾ ನಿಮ್ಗೆ ನಮ್ಮ ಅಕ್ಕ ಎಷ್ಟು ಕೆಜಿ ಇದೆ? 70 kg ಬಂಗಾರನೇ ನಿಮಗೆ ಕೊಟ್ಟಾಗ 70 kg ಇದೀನ ಇಲ್ದಿರೋದೆಲ್ಲ ಮದ್ವೆ ಆದಾಗ 50 kg ಇದ್ಲು. ನೋಡಿ ಸಾಕಿ ಸಾಕಿ ನನ್ನ ಒಂದ ಹೇಳಲ್ಲ ನಂದು ಬೇಕನ್ನ ಅಲ್ಲ 55 ವರ್ಷದಿಂದ, ಅಲ್ಲ 55 ವರ್ಷ 6 ವರ್ಷದಿಂದ ಮನೆ ಫೋಕಸ್ ಮಾಡಿದೀವಿ. ಹಾಗೆ ಫ್ರೆಂಡ್ಸ್, ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಹೀಗೆ ಲೈಕ್ ಮಾಡ್ತಾಯಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.